ಇನ್ನು ರಿಕ್ಕಿ ರೈ ಮೇಲೆ ನಡೆದಂತ ಈ ಒಂದು ಅಟ್ಯಾಕ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಆಯಾಮಗಳು ಪಡೆದುಕೊಳ್ತಾ ಇದೆ. ಒಂದು ಕಡೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಆಗಿರಬಹುದು ಅಂತ ಹೇಳಿ ಪೊಲೀಸರು ಶಂಕೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಆಯಾಮದಲ್ಲಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಮುತ್ತಪ್ಪ ರೈ ಅವರ ಆಸ್ತಿ ಎಷ್ಟಿತ್ತು, ಈಗ ರಿಕ್ಕಿ ರೈಗೆ ಅದರಲ್ಲಿ ಎಷ್ಟು ಬರಬೇಕಿತ್ತು, ಎರಡನೇ ಪತ್ನಿಗೆ ಎಷ್ಟು ಹೋಗ್ಬೇಕಿತ್ತು, ಅದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಗಲತಿಯಲ್ಲಿ ಅಪರಿಚಿತರು ಫೈರಿಂಗ್ ಮಾಡಿ ಪರಾರಿಯಾಗಿದ್ದಾರೆ. ಇದಕ್ಕೆ ಆಸ್ತಿ ವಿವಾದವೇ ಕಾರಣ ಎನ್ನಲಾಗ್ತಾ ಇದೆ. ಆದರೆ ಮುತ್ತಪ್ಪ ರೈ ಆಸ್ತಿ ವಿವಾದ ಬೆಂಗಳೂರಿನ 19ನೇ ಸಿಟಿ ಸಿವಿಲ್ ಕೋರ್ಟ್ ಹಾಗೂ ಸೆಷನ್ ಕೋರ್ಟ್ನಲ್ಲಿ ಲೋಕ ಅದಾಲತ್ ಮೂಲಕ ಸಂಧಾನ ಮಾಡಿ ಆಸ್ತಿ ವಿವಾದ ಇತ್ಯರ್ಥ ಮಾಡಿಕೊಂಡಿದ್ರು. 2019ರಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತೆ ಮುತ್ತಪ್ಪ ರೈ ವಿಲ್ ಆಸ್ತಿಯಲ್ಲಿ ಪಾಲು ಕೇಳಿ ಕೋರ್ಟ್ ಮೆಟ್ಟಿಲೇರಿದ ಎರಡನೇ ಪತ್ನಿ ಮಾಡಿದ್ರಂತೆ. 1,000 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿಗೆ ಸಂಬಂಧಪಟ್ಟಂತೆ 41 ಪುಟಗಳ ವಿಲ್ ಬರೆಸಿದ್ರಂತೆ. ವಕೀಲ ನಾರಾಯಣಸ್ವಾಮಿಯನ್ನ ವಿಲ್ ಎಕ್ಸಿಕ್ಯೂಟಿವ್ ಆಗಿ ನೇಮಿಸಿದ್ರೆ ವಕೀಲೆ ಗೀತಾರಾಜ್ ಅನ್ನುವವರ ಮೂಲಕ ಆಸ್ತಿಗೆ ಸಂಬಂಧಪಟ್ಟಂತೆ ವಿಲ್ ಬರೆಸಿದ್ರಂತೆ. ಆದರೆ ಇವರ ಎರಡನೇ ಪತ್ನಿ ಅನುರಾಧ ರೈ ಆಸ್ತಿಯಲ್ಲಿ ಪಾಲು ಕೇಳಿ ಕೋರ್ಟ್ ಮೆಟ್ಟಿಲೇರಿದ್ರು. ಇನ್ನು ವಿಲ್ನಲ್ಲಿ ಮುತ್ತಪ್ಪ ರೈ ಪುತ್ರರಾದ ರಾಕಿ ರೈ, ರಿಕ್ಕಿ ರೈ ಹಾಗೂ ಸಹೋದರನ ಪುತ್ರ ಅಶ್ವಿನ್ ರೈ, ಎರಡನೇ ಪತ್ನಿ ಅನುರಾಧ ರೈ ಸೇರಿ ಮನೆ ಕೆಲಸದವರ ಬಗ್ಗೆಯೂ ಮುತ್ತಪ್ಪ ರೈ ಉಲ್ಲೇಖಿಸಿದ್ರಂತೆ. 2020ರಲ್ಲಿ ಮುತ್ತಪ್ಪ ರೈ ನಿಧನದ ನಂತರ ಕೋರ್ಟ್ನಲ್ಲಿ ಆಸ್ತಿಯಲ್ಲಿ ಪಾಲು ಕೇಳಿ ಅನುರಾಧ ರೈ ದಾವೆ ಹೂಡಿದ್ರು. ಸದ್ಯ ಕಾಂಪ್ರಮೈಸ್ ಪಿಟಿಷನ್ ಮೂಲಕ ಆಸ್ತಿ ವಿವಾದ ಇತ್ಯರ್ಥವಾಗ್ತಾ ಇತ್ತಂತೆ. ಸುಮಾರು 100 ಕೋಟಿ ಮೌಲ್ಯದ ಆಸ್ತಿಯನ್ನ ಮುತ್ತಪ್ಪ ರೈ ಎರಡನೇ ಪತ್ನಿಗೆ ಮಕ್ಕಳು ನೀಡಿದ್ದಾರೆ. 7 ಕೋಟಿ ಹಣ, ಮಂಡ್ಯದ ಪಾಂಡವಪುರದ ಬಳಿ 22 ಎಕರೆ ಜಮೀನು, ಮೈಸೂರಲ್ಲಿ 4,800 ಚದರ ಅಡಿ ನಿವೇಶನಗಳನ್ನು ಹಾಗೂ ನಿವೇಶನದಲ್ಲಿನ ಮನೆ, ನಂದಿಬೆಟ್ಟ ಬಳಿಯ ಕೆಂಪತಿಮ್ಮನಹಳ್ಳಿಯಲ್ಲಿ 5.5 ಎಕರೆ ಜಮೀನು ಸೇರಿ ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರಿಕ್ಕಿ ರೈ ಮೇಲೆ ನಡೆದಂತ ಈ ಒಂದು ಅಟ್ಯಾಕ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಆಯಾಮಗಳು ಪಡೆದುಕೊಳ್ತಾ ಇದೆ. ಒಂದು ಕಡೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಆಗಿರಬಹುದು ಅಂತ ಹೇಳಿ ಪೊಲೀಸರು ಶಂಕೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಆಯಾಮದಲ್ಲಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಮುತ್ತಪ್ಪ ರೈ ಅವರ ಆಸ್ತಿ ಎಷ್ಟಿತ್ತು, ಈಗ ರಿಕ್ಕಿ ರೈಗೆ ಅದರಲ್ಲಿ ಎಷ್ಟು ಬರಬೇಕಿತ್ತು, ಎರಡನೇ ಪತ್ನಿಗೆ ಎಷ್ಟು ಹೋಗ್ಬೇಕಿತ್ತು, ಅದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಗಲತಿಯಲ್ಲಿ ಅಪರಿಚಿತರು ಫೈರಿಂಗ್ ಮಾಡಿ ಪರಾರಿಯಾಗಿದ್ದಾರೆ. ಇದಕ್ಕೆ ಆಸ್ತಿ ವಿವಾದವೇ ಕಾರಣ ಎನ್ನಲಾಗ್ತಾ ಇದೆ. ಆದರೆ ಮುತ್ತಪ್ಪ ರೈ ಆಸ್ತಿ ವಿವಾದ ಬೆಂಗಳೂರಿನ 19ನೇ ಸಿಟಿ ಸಿವಿಲ್ ಕೋರ್ಟ್ ಹಾಗೂ ಸೆಷನ್ ಕೋರ್ಟ್ನಲ್ಲಿ ಲೋಕ ಅದಾಲತ್ ಮೂಲಕ ಸಂಧಾನ ಮಾಡಿ ಆಸ್ತಿ ವಿವಾದ ಇತ್ಯರ್ಥ ಮಾಡಿಕೊಂಡಿದ್ರು. 2019ರಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತೆ ಮುತ್ತಪ್ಪ ರೈ ವಿಲ್ ಆಸ್ತಿಯಲ್ಲಿ ಪಾಲು ಕೇಳಿ ಕೋರ್ಟ್ ಮೆಟ್ಟಿಲೇರಿದ ಎರಡನೇ ಪತ್ನಿ ಮಾಡಿದ್ರಂತೆ. 1,000 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿಗೆ ಸಂಬಂಧಪಟ್ಟಂತೆ 41 ಪುಟಗಳ ವಿಲ್ ಬರೆಸಿದ್ರಂತೆ. ವಕೀಲ ನಾರಾಯಣಸ್ವಾಮಿಯನ್ನ ವಿಲ್ ಎಕ್ಸಿಕ್ಯೂಟಿವ್ ಆಗಿ ನೇಮಿಸಿದ್ರೆ ವಕೀಲೆ ಗೀತಾರಾಜ್ ಅನ್ನುವವರ ಮೂಲಕ ಆಸ್ತಿಗೆ ಸಂಬಂಧಪಟ್ಟಂತೆ ವಿಲ್ ಬರೆಸಿದ್ರಂತೆ. ಆದರೆ ಇವರ ಎರಡನೇ ಪತ್ನಿ ಅನುರಾಧ ರೈ ಆಸ್ತಿಯಲ್ಲಿ ಪಾಲು ಕೇಳಿ ಕೋರ್ಟ್ ಮೆಟ್ಟಿಲೇರಿದ್ರು. ಇನ್ನು ವಿಲ್ನಲ್ಲಿ ಮುತ್ತಪ್ಪ ರೈ ಪುತ್ರರಾದ ರಾಕಿ ರೈ, ರಿಕ್ಕಿ ರೈ ಹಾಗೂ ಸಹೋದರನ ಪುತ್ರ ಅಶ್ವಿನ್ ರೈ, ಎರಡನೇ ಪತ್ನಿ ಅನುರಾಧ ರೈ ಸೇರಿ ಮನೆ ಕೆಲಸದವರ ಬಗ್ಗೆಯೂ ಮುತ್ತಪ್ಪ ರೈ ಉಲ್ಲೇಖಿಸಿದ್ರಂತೆ. 2020ರಲ್ಲಿ ಮುತ್ತಪ್ಪ ರೈ ನಿಧನದ ನಂತರ ಕೋರ್ಟ್ನಲ್ಲಿ ಆಸ್ತಿಯಲ್ಲಿ ಪಾಲು ಕೇಳಿ ಅನುರಾಧ ರೈ ದಾವೆ ಹೂಡಿದ್ರು. ಸದ್ಯ ಕಾಂಪ್ರಮೈಸ್ ಪಿಟಿಷನ್ ಮೂಲಕ ಆಸ್ತಿ ವಿವಾದ ಇತ್ಯರ್ಥವಾಗ್ತಾ ಇತ್ತಂತೆ. ಸುಮಾರು 100 ಕೋಟಿ ಮೌಲ್ಯದ ಆಸ್ತಿಯನ್ನ ಮುತ್ತಪ್ಪ ರೈ ಎರಡನೇ ಪತ್ನಿಗೆ ಮಕ್ಕಳು ನೀಡಿದ್ದಾರೆ. 7 ಕೋಟಿ ಹಣ, ಮಂಡ್ಯದ ಪಾಂಡವಪುರದ ಬಳಿ 22 ಎಕರೆ ಜಮೀನು, ಮೈಸೂರಲ್ಲಿ 4,800 ಚದರ ಅಡಿ ನಿವೇಶನಗಳನ್ನು ಹಾಗೂ ನಿವೇಶನದಲ್ಲಿನ ಮನೆ, ನಂದಿಬೆಟ್ಟ ಬಳಿಯ ಕೆಂಪತಿಮ್ಮನಹಳ್ಳಿಯಲ್ಲಿ 5.5 ಎಕರೆ ಜಮೀನು ಸೇರಿ ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಇನ್ನು ರಿಕ್ಕಿ ರೈ ಮೇಲೆ ನಡೆದಂತ ಈ ಒಂದು ಅಟ್ಯಾಕ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಆಯಾಮಗಳು ಪಡೆದುಕೊಳ್ತಾ ಇದೆ. ಒಂದು ಕಡೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಆಗಿರಬಹುದು ಅಂತ ಹೇಳಿ ಪೊಲೀಸರು ಶಂಕೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಆಯಾಮದಲ್ಲಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಮುತ್ತಪ್ಪ ರೈ ಅವರ ಆಸ್ತಿ ಎಷ್ಟಿತ್ತು? ಈಗ ರಿಕ್ಕಿ ರೈಗೆ ಅದರಲ್ಲಿ ಎಷ್ಟು ಬರಬೇಕಿತ್ತು? ಎರಡನೇ ಪತ್ನಿಗೆ ಎಷ್ಟು ಹೋಗ್ಬೇಕಿತ್ತು? ಅದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಗಲತಿಯಲ್ಲಿ ಅಪರಿಚಿತರು ಫೈರಿಂಗ್ ಮಾಡಿ ಪರಾರಿಯಾಗಿದ್ದಾರೆ. ಇದಕ್ಕೆ ಆಸ್ತಿ ವಿವಾದವೇ ಕಾರಣ ಎನ್ನಲಾಗ್ತಾ ಇದೆ. ಆದರೆ ಮುತ್ತಪ್ಪ ರೈ ಆಸ್ತಿ ವಿವಾದ ಬೆಂಗಳೂರಿನ 19ನೇ ಸಿಟಿ ಸಿವಿಲ್ ಕೋರ್ಟ್ ಹಾಗೂ ಸೆಷನ್ ಕೋರ್ಟ್ನಲ್ಲಿ ಲೋಕ ಅದಾಲತ್ ಮೂಲಕ ಸಂಧಾನ ಮಾಡಿ ಆಸ್ತಿ ವಿವಾದ ಇತ್ಯರ್ಥ ಮಾಡಿಕೊಂಡಿದ್ರು. 2019ರಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತೆ ಮುತ್ತಪ್ಪ ರೈ ವಿಲ್ ಆಸ್ತಿಯಲ್ಲಿ ಪಾಲು ಕೇಳಿ ಕೋರ್ಟ್ ಮೆಟ್ಟಿಲೇರಿದ ಎರಡನೇ ಪತ್ನಿ ಮಾಡಿದ್ರಂತೆ. 1,000 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿಗೆ ಸಂಬಂಧಪಟ್ಟಂತೆ 41 ಪುಟಗಳ ವಿಲ್ ಬರೆಸಿದ್ರಂತೆ. ವಕೀಲ ನಾರಾಯಣಸ್ವಾಮಿಯನ್ನ ವಿಲ್ ಎಕ್ಸಿಕ್ಯೂಟಿವ್ ಆಗಿ ನೇಮಿಸಿದ್ರೆ ವಕೀಲೆ ಗೀತಾರಾಜ್ ಅನ್ನುವವರ ಮೂಲಕ ಆಸ್ತಿಗೆ ಸಂಬಂಧಪಟ್ಟಂತೆ ವಿಲ್ ಬರೆಸಿದ್ರಂತೆ. ಆದ್ರೆ ಇವರ ಎರಡನೇ ಪತ್ನಿ ಅನುರಾಧ ರೈ ಆಸ್ತಿಯಲ್ಲಿ ಪಾಲು ಕೇಳಿ ಕೋರ್ಟ್ ಮೆಟ್ಟಿಲೇರಿದ್ರು. ಇನ್ನು ವಿಲ್ನಲ್ಲಿ ಮುತ್ತಪ್ಪ ರೈ ಪುತ್ರರಾದ ರಿಕ್ಕಿ ರೈ ಹಾಗೂ ಸಹೋದರನ ಪುತ್ರ ಅಶ್ವಿನ್ ರೈ, ಎರಡನೇ ಪತ್ನಿ ಅನುರಾಧ ರೈ ಸೇರಿ ಮನೆ ಕೆಲಸದವರ ಬಗ್ಗೆಯೂ ಮುತ್ತಪ್ಪ ರೈ ಉಲ್ಲೇಖಿಸಿದ್ರಂತೆ. 2020ರಲ್ಲಿ ಮುತ್ತಪ್ಪ ರೈ ನಿಧನದ ನಂತರ ಕೋರ್ಟ್ನಲ್ಲಿ ಆಸ್ತಿಯಲ್ಲಿ ಪಾಲು ಕೇಳಿ ಅನುರಾಧ ರೈ ದಾವೆ ಹೂಡಿದ್ರು. ಸದ್ಯ ಕಾಂಪ್ರಮೈಸ್ ಪಿಟಿಷನ್ ಮೂಲಕ ಆಸ್ತಿ ವಿವಾದ ಇತ್ಯರ್ಥವಾಗ್ತಾ ಇತ್ತಂತೆ. ಸುಮಾರು 100 ಕೋಟಿ ಮೌಲ್ಯದ ಆಸ್ತಿಯನ್ನ ಮುತ್ತಪ್ಪ ರೈ ಎರಡನೇ ಪತ್ನಿಗೆ ಮಕ್ಕಳು ನೀಡಿದ್ದಾರೆ. 7 ಕೋಟಿ ಹಣ, ಮಂಡ್ಯದ ಪಾಂಡವಪುರದ ಬಳಿ 22 ಎಕರೆ ಜಮೀನು, ಮೈಸೂರಲ್ಲಿ 4,800 ಚದರ ಅಡಿ ನಿವೇಶನಗಳನ್ನು ಹಾಗೂ ನಿವೇಶನದಲ್ಲಿನ ಮನೆ, ನಂದಿಬೆಟ್ಟ ಬಳಿಯ ಕೆಂಪತಿಮ್ಮನಹಳ್ಳಿಯಲ್ಲಿ 5.5 ಎಕರೆ ಜಮೀನು ಸೇರಿ ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರಿಕ್ಕಿ ರೈ ಮೇಲೆ ನಡೆದಂತ ಈ ಒಂದು ಅಟ್ಯಾಕ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಆಯಾಮಗಳು ಪಡೆದುಕೊಳ್ತಾ ಇದೆ. ಒಂದು ಕಡೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಆಗಿರಬಹುದು ಅಂತ ಹೇಳಿ ಪೊಲೀಸರು ಶಂಕೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಆಯಾಮದಲ್ಲಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಮುತ್ತಪ್ಪ ರೈ ಅವರ ಆಸ್ತಿ ಎಷ್ಟಿತ್ತು? ಈಗ ರಿಕ್ಕಿ ರೈಗೆ ಅದರಲ್ಲಿ ಎಷ್ಟು ಬರಬೇಕಿತ್ತು? ಎರಡನೇ ಪತ್ನಿಗೆ ಎಷ್ಟು ಹೋಗ್ಬೇಕಿತ್ತು? ಅದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಗಲತಿಯಲ್ಲಿ ಅಪರಿಚಿತರು ಫೈರಿಂಗ್ ಮಾಡಿ ಪರಾರಿಯಾಗಿದ್ದಾರೆ. ಇದಕ್ಕೆ ಆಸ್ತಿ ವಿವಾದವೇ ಕಾರಣ ಎನ್ನಲಾಗ್ತಾ ಇದೆ. ಆದರೆ ಮುತ್ತಪ್ಪ ರೈ ಆಸ್ತಿ ವಿವಾದ ಬೆಂಗಳೂರಿನ 19ನೇ ಸಿಟಿ ಸಿವಿಲ್ ಕೋರ್ಟ್ ಹಾಗೂ ಸೆಷನ್ ಕೋರ್ಟ್ನಲ್ಲಿ ಲೋಕ ಅದಾಲತ್ ಮೂಲಕ ಸಂಧಾನ ಮಾಡಿ ಆಸ್ತಿ ವಿವಾದ ಇತ್ಯರ್ಥ ಮಾಡಿಕೊಂಡಿದ್ರು. 2019ರಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತೆ ಮುತ್ತಪ್ಪ ರೈ ವಿಲ್ ಆಸ್ತಿಯಲ್ಲಿ ಪಾಲು ಕೇಳಿ ಕೋರ್ಟ್ ಮೆಟ್ಟಿಲೇರಿದ ಎರಡನೇ ಪತ್ನಿ ಮಾಡಿದ್ರಂತೆ. 1,000 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿಗೆ ಸಂಬಂಧಪಟ್ಟಂತೆ 41 ಪುಟಗಳ ವಿಲ್ ಬರೆಸಿದ್ರಂತೆ. ವಕೀಲ ನಾರಾಯಣಸ್ವಾಮಿಯನ್ನ ವಿಲ್ ಎಕ್ಸಿಕ್ಯೂಟಿವ್ ಆಗಿ ನೇಮಿಸಿದ್ರೆ ವಕೀಲೆ ಗೀತಾರಾಜ್ ಅನ್ನುವವರ ಮೂಲಕ ಆಸ್ತಿಗೆ ಸಂಬಂಧಪಟ್ಟಂತೆ ವಿಲ್ ಬರೆಸಿದ್ರಂತೆ. ಆದ್ರೆ ಇವರ ಎರಡನೇ ಪತ್ನಿ ಅನುರಾಧ ರೈ ಆಸ್ತಿಯಲ್ಲಿ ಪಾಲು ಕೇಳಿ ಕೋರ್ಟ್ ಮೆಟ್ಟಿಲೇರಿದ್ರು. ಇನ್ನು ವಿಲ್ನಲ್ಲಿ ಮುತ್ತಪ್ಪ ರೈ ಪುತ್ರರಾದ ರಿಕ್ಕಿ ರೈ ಹಾಗೂ ಸಹೋದರನ ಪುತ್ರ ಅಶ್ವಿನ್ ರೈ, ಎರಡನೇ ಪತ್ನಿ ಅನುರಾಧ ರೈ ಸೇರಿ ಮನೆ ಕೆಲಸದವರ ಬಗ್ಗೆಯೂ ಮುತ್ತಪ್ಪ ರೈ ಉಲ್ಲೇಖಿಸಿದ್ರಂತೆ. 2020ರಲ್ಲಿ ಮುತ್ತಪ್ಪ ರೈ ನಿಧನದ ನಂತರ ಕೋರ್ಟ್ನಲ್ಲಿ ಆಸ್ತಿಯಲ್ಲಿ ಪಾಲು ಕೇಳಿ ಅನುರಾಧ ರೈ ದಾವೆ ಹೂಡಿದ್ರು. ಸದ್ಯ ಕಾಂಪ್ರಮೈಸ್ ಪಿಟಿಷನ್ ಮೂಲಕ ಆಸ್ತಿ ವಿವಾದ ಇತ್ಯರ್ಥವಾಗ್ತಾ ಇತ್ತಂತೆ. ಸುಮಾರು 100 ಕೋಟಿ ಮೌಲ್ಯದ ಆಸ್ತಿಯನ್ನ ಮುತ್ತಪ್ಪ ರೈ ಎರಡನೇ ಪತ್ನಿಗೆ ಮಕ್ಕಳು ನೀಡಿದ್ದಾರೆ. 7 ಕೋಟಿ ಹಣ, ಮಂಡ್ಯದ ಪಾಂಡವಪುರದ ಬಳಿ 22 ಎಕರೆ ಜಮೀನು, ಮೈಸೂರಲ್ಲಿ 4,800 ಚದರ ಅಡಿ ನಿವೇಶನಗಳನ್ನು ಹಾಗೂ ನಿವೇಶನದಲ್ಲಿನ ಮನೆ, ನಂದಿಬೆಟ್ಟ ಬಳಿಯ ಕೆಂಪತಿಮ್ಮನಹಳ್ಳಿಯಲ್ಲಿ 5.5 ಎಕರೆ ಜಮೀನು ಸೇರಿ ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಇನ್ನು ರಿಕಿ ರೈ ಮೇಲೆ ನಡೆದಂತ ಈ ಒಂದು ಅಟ್ಯಾಕ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಆಯಾಮಗಳು ಪಡೆದುಕೊಳ್ತಾ ಇದೆ. ಒಂದು ಕಡೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಆಗಿರಬಹುದು ಅಂತ ಹೇಳಿ ಪೊಲೀಸರು ಶಂಕೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಆಯಾಮದಲ್ಲಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಮುತ್ತಪ್ಪ ರೈ ಅವರ ಆಸ್ತಿ ಎಷ್ಟಿತ್ತು? ಈಗ ರಿಕಿ ರೈಗೆ ಅದರಲ್ಲಿ ಎಷ್ಟು ಬರಬೇಕಿತ್ತು? ಎರಡನೇ ಪತ್ನಿಗೆ ಎಷ್ಟು ಹೋಗ್ಬೇಕಿತ್ತು? ಅದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಗಲತಿಯಲ್ಲಿ ಅಪರಿಚಿತರು ಫೈರಿಂಗ್ ಮಾಡಿ ಪರಾರಿಯಾಗಿದ್ದಾರೆ. ಇದಕ್ಕೆ ಆಸ್ತಿ ವಿವಾದವೇ ಕಾರಣ ಎನ್ನಲಾಗ್ತಾ ಇದೆ. ಆದರೆ ಮುತ್ತಪ್ಪ ರೈ ಆಸ್ತಿ ವಿವಾದ ಬೆಂಗಳೂರಿನ 19ನೇ ಸಿಟಿ ಸಿವಿಲ್ ಕೋರ್ಟ್ ಹಾಗೂ ಸೆಷನ್ ಕೋರ್ಟ್ನಲ್ಲಿ ಲೋಕ ಅದಾಲತ್ ಮೂಲಕ ಸಂಧಾನ ಮಾಡಿ ಆಸ್ತಿ ವಿವಾದ ಇತ್ಯರ್ಥ ಮಾಡಿಕೊಂಡಿದ್ರು. 2019ರಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತೆ ಮುತ್ತಪ್ಪ ರೈ ವಿಲ್ ಆಸ್ತಿಯಲ್ಲಿ ಪಾಲು ಕೇಳಿ ಕೋರ್ಟ್ ಮೆಟ್ಟಿಲೇರಿದ ಎರಡನೇ ಪತ್ನಿ ಮಾಡಿದ್ರಂತೆ. 1,000 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿಗೆ ಸಂಬಂಧಪಟ್ಟಂತೆ 41 ಪುಟಗಳ ವಿಲ್ ಬರೆಸಿದ್ರಂತೆ. ವಕೀಲ ನಾರಾಯಣಸ್ವಾಮಿಯನ್ನ ವಿಲ್ ಎಕ್ಸಿಕ್ಯೂಟಿವ್ ಆಗಿ ನೇಮಿಸಿದ್ರೆ ವಕೀಲೆ ಗೀತಾರಾಜ್ ಅನ್ನುವವರ ಮೂಲಕ ಆಸ್ತಿಗೆ ಸಂಬಂಧಪಟ್ಟಂತೆ ವಿಲ್ ಬರೆಸಿದ್ರಂತೆ. ಆದ್ರೆ ಇವರ ಎರಡನೇ ಪತ್ನಿ ಅನುರಾಧ ರೈ ಆಸ್ತಿಯಲ್ಲಿ ಪಾಲು ಕೇಳಿ ಕೋರ್ಟ್ ಮೆಟ್ಟಿಲೇರಿದ್ರು. ಇನ್ನು ವಿಲ್ನಲ್ಲಿ ಮುತ್ತಪ್ಪ ರೈ ಪುತ್ರರಾದ ರಿಕಿ ರೈ ಹಾಗೂ ಸಹೋದರನ ಪುತ್ರ ಅಶ್ವಿನ್ ರೈ, ಎರಡನೇ ಪತ್ನಿ ಅನುರಾಧ ರೈ ಸೇರಿ ಮನೆ ಕೆಲಸದವರ ಬಗ್ಗೆಯೂ ಮುತ್ತಪ್ಪ ರೈ ಉಲ್ಲೇಖಿಸಿದ್ರಂತೆ. 2020ರಲ್ಲಿ ಮುತ್ತಪ್ಪ ರೈ ನಿಧನದ ನಂತರ ಕೋರ್ಟ್ನಲ್ಲಿ ಆಸ್ತಿಯಲ್ಲಿ ಪಾಲು ಕೇಳಿ ಅನುರಾಧ ರೈ ದಾವೆ ಹೂಡಿದ್ರು. ಸದ್ಯ ಕಾಂಪ್ರಮೈಸ್ ಪಿಟಿಷನ್ ಮೂಲಕ ಆಸ್ತಿ ವಿವಾದ ಇತ್ಯರ್ಥವಾಗ್ತಾ ಇತ್ತಂತೆ. ಸುಮಾರು 100 ಕೋಟಿ ಮೌಲ್ಯದ ಆಸ್ತಿಯನ್ನ ಮುತ್ತಪ್ಪ ರೈ ಎರಡನೇ ಪತ್ನಿಗೆ ಮಕ್ಕಳು ನೀಡಿದ್ದಾರೆ. 7 ಕೋಟಿ ಹಣ, ಮಂಡ್ಯದ ಪಾಂಡವಪುರದ ಬಳಿ 22 ಎಕರೆ ಜಮೀನು, ಮೈಸೂರಲ್ಲಿ 4,800 ಚದರ ಅಡಿ ನಿವೇಶನಗಳನ್ನ ಹಾಗೂ ನಿವೇಶನದಲ್ಲಿನ ಮನೆ, ನಂದಿಬೆಟ್ಟ ಬಳಿಯ ಕೆಂಪತಿಮ್ಮನಹಳ್ಳಿಯಲ್ಲಿ 5.5 ಎಕರೆ ಜಮೀನು ಸೇರಿ ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರಿಕಿ ರೈ ಮೇಲೆ ನಡೆದಂತ ಈ ಒಂದು ಅಟ್ಯಾಕ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಆಯಾಮಗಳು ಪಡೆದುಕೊಳ್ತಾ ಇದೆ. ಒಂದು ಕಡೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಆಗಿರಬಹುದು ಅಂತ ಹೇಳಿ ಪೊಲೀಸರು ಶಂಕೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಆಯಾಮದಲ್ಲಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ.